ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದುಡ್ಡು ಹೇಗೆ ಬೇಕಾದರೂ ಮಾಡಬಹುದು, ಹಣ ಅಂದರೆ ಹೆಣಾನು ಬಾಯಿ ಬಿಡುತ್ತೆ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಆದರೆ ಕೋಲ್ಕತ್ತಾದ ವಿಚಾರದಲ್ಲಿ ಇದು ಉಲ್ಟಾ ಆಗಿದೆ. ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ಎದುರಿಸುತ್ತಿರುವ ಆಸ್ಪತ್ರೆಯ ಮಾಲೀಕ ಹೆಣಗಳನ್ನೇ ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ದ ಅನ್ನುವ ಭಯಾನಕ ಸಂಗತಿ ಬಯಲಾಗಿದೆ. ಕೋಲ್ಕತ್ತಾ ಪ್ರಕರಣ ಇಡೀ ದೇಶದಾದ್ಯಂತ ಆಕ್ರೋಶದ ಕಿಡಿ ಹೊತ್ತಿಸಿದೆ. ಈ ಮಧ್ಯೆ ವೈದ್ಯೆಯ ಮೇಲೆ ಘೋರ ಕೃತ್ಯವೆಸಗಿರುವ ಆರೋಪ ಹೊತ್ತಿರುವ ಆಸ್ಪತ್ರೆಯ ಮಾಲೀಕ ಅನಾಥ ಶವಗಳನ್ನ ಮಾರಾಟ ಮಾಡಿ ಆ ಮೂಲಕ ಹಣ ಕೂಡ ಸಂಪಾದನೆ ಮಾಡ್ತಾ ಇದ್ದ ಅನ್ನುವ ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ. ಹೆಣಗಳಿಂದ ಹಣ ಮಾಡ್ತಾ ಇದ್ದವ ಅದೆಂತಹ ಕ್ರಿಮಿನಲ್ ಇರಬಹುದು ಒಮ್ಮೆ ಊಹಿಸಿಕೊಳ್ಳಿ. ಕೇವಲ ಹೆಣದಿಂದ ಮಾತ್ರ ಹಣ ಮಾಡೋದಲ್ಲ, ಫೇಲಾದ ವಿದ್ಯಾರ್ಥಿಗಳಿಂದ ಕೂಡ ಕಮಿಷನ್ ಹಣ ಪಡೆದು ಮತ್ತೆ ಅವರನ್ನ ಪಾಸ್ ಮಾಡುವ ವ್ಯವಸ್ಥೆ ಕೂಡ ಇತ್ತು ಅನ್ನುವ ಮಾಹಿತಿಗಳು ಬಹಿರಂಗವಾಗಿದೆ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದ್ರೆ ವೈದ್ಯ ವಿದ್ಯಾರ್ಥಿನಿ ಮೇಲೆ ಹದ್ದಿನಂತೆ ಎರಗಿದ ಕಾಮ ಪಿಶಾಚಿ ಇದೇ ಆಸ್ಪತ್ರೆಯ ಮಾಲೀಕನ ಶಿಷ್ಯ ಅನ್ನುವ ಸತ್ಯಗಳು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಏನಿದು ಕೋಲ್ಕತ್ತಾ ಆಸ್ಪತ್ರೆಯ ಮಾಲೀಕನ ಹೆಣದಿಂದ ಹಣ ಮಾಡುವ ಬಿಸ್ನೆಸ್? ಆತ ಅನಾಥ ಶವಗಳನ್ನ ಯಾರಿಗೆ ಮಾರಾಟ ಮಾಡ್ತಾ ಇದ್ದ? ವಿದ್ಯಾರ್ಥಿಗಳಿಂದ ಯಾವ ರೀತಿ ಕಮಿಷನ್ ದಂಧೆ ನಡೆಸುತ್ತಿದ್ದ? ವೈದ್ಯೆ ಮೇಲೆ ಎರಗಿದ ನರರೂಪದ ರಾಕ್ಷಸ ಯಾರು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಕೋಲ್ಕತ್ತಾದಲ್ಲಿ ನಡೆದ ಘನಘೋರ ಪೈಶಾಚಿಕ ಕೃತ್ಯದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಇದೀಗ ಈ ಪೈಶಾಚಿಕ ಕೃತ್ಯದ ಹಿಂದಿರುವ ಭಯಾನಕ ಮುಖಗಳು ಬಯಲಾಗುತ್ತಿದೆ. ಹೌದು, ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಹಾಗೂ ಮುಖ್ಯಸ್ಥನಾಗಿದ್ದ ಸಂದೀಪ್ ಘೋಷ್ ವಿರುದ್ಧ ಹಲವು ಆರೋಪಗಳು ಕೇಳಿಬಂದಿದೆ. ಅಂದಹಾಗೆ ಈ ಸಂದೀಪ್ ಘೋಷ್ 2021ರಲ್ಲಿ ಪ್ರಾಂಶುಪಾಲನಾಗಿ ನೇಮಕಗೊಳ್ತಾನೆ. ಪ್ರಾಂಶುಪಾಲನಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದ ಹಾಗೆ ಆತನ ಅಕ್ರಮ ವ್ಯವಹಾರ ಶುರುವಾಗಿತ್ತು. ಆತನ ಮೇಲೆ ಕೇಳಿಬಂದಿರುವ ದೊಡ್ಡ ಆರೋಪ ಅಂದರೆ ಈತ ಅನಾಥ ಹೆಣಗಳನ್ನ ಮಾರಾಟ ಮಾಡ್ತಾ ಇದ್ದ ಅನ್ನೋದು. ಹೌದು, ಇದೊಂದು ದೊಡ್ಡ ಹಗರಣ. ಹೆಣಗಳನ್ನ ಮಾರಾಟ ಮಾಡಿ ಕೂಡ ದುಡ್ಡು ಮಾಡಬಹುದು. ಮನುಷ್ಯನ ದೇಹದ ಅಂಗಗಳು ಬೇರೆ ಬೇರೆ ವಿಚಾರಕ್ಕೆ ಬಳಕೆಯಾಗ್ತಾವೆ. ಹೀಗಾಗಿ ತನ್ನ ಆಸ್ಪತ್ರೆಗೆ ಬರ್ತಾ ಇದ್ದ ಅನಾಥ ಶವಗಳನ್ನ ಸಂದೀಪ್ ಮಾರಾಟ ಮಾಡ್ತಾ ಇದ್ದ. ಇದನ್ನ ಒಂದು ರೀತಿಯ ದಂಧೆಯ ರೀತಿಯೇ ಮಾಡಿಕೊಂಡಿದ್ದ. ಇದನ್ನ ಪ್ರಶ್ನಿಸಿದವರನ್ನ ಕೆಲಸದಿಂದಲೇ ತೆಗೆದು ಹಾಕ್ತಾ ಇದ್ದ. ಇದೇ ರೀತಿ ಡಾಕ್ಟರ್ ಅಖ್ತರ್ ಅವರನ್ನ ಕೂಡ ಇದೇ ಕಾರಣಕ್ಕಾಗಿ ಎತ್ತಂಗಡಿ ಮಾಡಲಾಗಿತ್ತು. ಇದೀಗ ಡಾಕ್ಟರ್ ಅಖ್ತರ್ ಸಂದೀಪ್ ಘೋಷ್ ಮಾಡ್ತಾ ಇದ್ದ ಎಲ್ಲ ಅಕ್ರಮಗಳ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನ ನೀಡಿದ್ದಾರೆ. ಇನ್ನು ಸಂದೀಪ್ ಕೇವಲ ಹೆಣಗಳಿಂದ ಮಾತ್ರ ಹಣ ಮಾಡ್ತಾ ಇರಲಿಲ್ಲ. ಸಂದೀಪ್ ಮೇಲೆ ಬಯೋಮೆಡಿಕಲ್ ತ್ಯಾಜ್ಯ ಹಗರಣದ ಆರೋಪ ಕೂಡ ಇದೆ. ಏನಿದು ಬಯೋಮೆಡಿಕಲ್ ತ್ಯಾಜ್ಯ ಹಗರಣ ಅಂತ ಕೇಳಿದ್ರೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಆಸ್ಪತ್ರೆಗಳಲ್ಲಿ ಹಲವು ರೀತಿಯ ವಸ್ತುಗಳು ಬಳಕೆಯಾಗ್ತಾವೆ. ರಬ್ಬರ್, ಕೈ ಗ್ಲೌಸ್, ಸೂಜಿಗಳು, ಸಿರಿಂಜ್ಗಳು, ಸಲೈನ್ ಬಾಟಲ್ಗಳು, ಹೀಗೆ ಬೇರೆ ಬೇರೆ ರೀತಿಯ ವಸ್ತುಗಳು ಬಳಕೆಯಾಗ್ತಾವೆ. ಇವುಗಳ ತ್ಯಾಜ್ಯ ಆಸ್ಪತ್ರೆಗಳಲ್ಲಿ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಈ ತ್ಯಾಜ್ಯಗಳನ್ನ ಇದೇ ರೀತಿ ವಿಲೇವಾರಿ ಮಾಡಬೇಕು ಅನ್ನುವ ನಿಯಮ ಇದೆ. ಅದರ ಪ್ರಕಾರವೇ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡಬೇಕಾಗುತ್ತೆ. ಆದರೆ ಸಂದೀಪ್ ಘೋಷ್ ಮಾತ್ರ ಆಸ್ಪತ್ರೆಯ ಬಯೋಮೆಡಿಕಲ್ ತ್ಯಾಜ್ಯಗಳನ್ನ ಅನಧಿಕೃತ ಘಟಕಗಳಿಗೆ ಮಾರಾಟ ಮಾಡ್ತಾ ಇದ್ದ ಅನ್ನುವ ಆರೋಪಗಳು ಕೇಳಿಬಂದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ಆಸ್ಪತ್ರೆಯಲ್ಲಿ ಪ್ರತಿದಿನ 500ರಿಂದ 600 ಕೆಜಿ ತ್ಯಾಜ್ಯ ಉತ್ಪತ್ತಿಯಾಗ್ತಾ ಇತ್ತು. ಇವುಗಳನ್ನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವ ಹಾಗಿಲ್ಲ. ಆಸ್ಪತ್ರೆಯಲ್ಲಿ ಬಳಕೆಯಾದ ವಸ್ತುಗಳನ್ನ ಮರುಬಳಕೆ ಮಾಡಬೇಕು ಅಂದ್ರೂ ಕೆಲವೊಂದು ಅಧಿಕೃತ ಘಟಕಗಳಿಗೆ ಅವುಗಳನ್ನು ನೀಡಬೇಕಾಗುತ್ತೆ. ಆದರೆ ಈ ವಿಚಾರದಲ್ಲಿ ಆಸ್ಪತ್ರೆ ಮುಖ್ಯಸ್ಥನಾಗಿದ್ದ ಸಂದೀಪ್ ಘೋಷ್ ಯಾವುದೇ ನಿಯಮಗಳನ್ನ ಪಾಲನೆ ಮಾಡಲೇ ಇಲ್ಲ. ಈ ತ್ಯಾಜ್ಯಗಳನ್ನ ಅನಧಿಕೃತ ಘಟಕಗಳಿಗೆ ಮಾರಾಟ ಮಾಡಿ ಅದರಲ್ಲೂ ದುಡ್ಡು ಮಾಡಿದ್ದಾನೆ ಅನ್ನುವ ಆರೋಪ ಕೇಳಿಬಂದಿದೆ. ಇದೆಲ್ಲ ನಮ್ಮ ಕಣ್ಣ ಮುಂದೆಯೇ ನಡೆದಿದೆ ಅಂತ ಡಾಕ್ಟರ್ ಅಖ್ತರ್ ಹೇಳಿದ್ದಾರೆ. ಈ ನಡುವೆ ವೈದ್ಯೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ ಆರೋಪಿ ಸಂದೀಪ್ ಘೋಷ್ನ ಆಪ್ತ ಅನ್ನುವ ಸಂಗತಿ ಕೂಡ ಬಯಲಾಗಿದೆ. ಈ ಪ್ರಕರಣದಲ್ಲಿ ಸದ್ಯ ಅರೆಸ್ಟ್ ಆಗಿರುವ ಸಂಜಯ್ ರಾಯ್ ಸಂದೀಪ್ ಘೋಷ್ನ ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ ಅನ್ನುವ ಮಾಹಿತಿಗಳು ಸಿಕ್ಕಿದೆ. ಸಂಜಯ್ ರಾಯ್ ಸಂದೀಪ್ನ ಆಪ್ತನಾಗಿದ್ರಿಂದ ಈ ಕೇಸನ್ನ ಆತ್ಮಹತ್ಯೆ ಅಂತ ತಿರುಗಿಸುವ ಸಂಚು ಕೂಡ ನಡೆದಿತ್ತು. ಹೌದು, ಈ ಬಗ್ಗೆ ಪ್ರಕರಣದ ತನಿಖೆ ಮಾಡ್ತಾ ಇರುವ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಮಾಹಿತಿ ನೀಡಿದೆ. ಈ ಕೃತ್ಯವನ್ನ ಮುಚ್ಚಿ ಹಾಕುವ ಯತ್ನ ನಡೆದಿದೆ.
ಶವದ ಅಂತಿಮ ಸಂಸ್ಕಾರ ನಡೆಸಿದ ಬಳಿಕ ಎಫ್ಐಆರ್ ದಾಖಲಾಗಿದ್ದು, ಇದರಲ್ಲಿ ಆಸ್ಪತ್ರೆಯ ಆಡಳಿತ ಮಂಡಳಿಯ ಕೈವಾಡ ಇದೆ ಅಂತ ಸಿಬಿಐ ನೇರವಾಗಿಯೇ ಹೇಳಿಬಿಟ್ಟಿದೆ. ಅಷ್ಟೇ ಅಲ್ಲ, ಘಟನೆಯ ಬಗ್ಗೆ ಸಂತ್ರಸ್ತೆಯ ಕುಟುಂಬಕ್ಕೆ ತಡವಾಗಿ ಮಾಹಿತಿ ನೀಡಲಾಗಿದೆ. ತಡವಾಗಿ ಮಾಹಿತಿ ನೀಡಿದ್ದು ಮಾತ್ರವಲ್ಲ, ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಮನೆಯವರಿಗೆ ತಪ್ಪು ಮಾಹಿತಿ ನೀಡಲಾಗಿದೆ. ಕೊಲೆಯನ್ನ ಆತ್ಮಹತ್ಯೆ ಅಂತ ಆಸ್ಪತ್ರೆ ಕರೆದಿರೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಎಲ್ಲ ಅಂಶಗಳನ್ನ ಗಮನಿಸಿಯೇ ಘಟನೆಯನ್ನ ಮುಚ್ಚಿ ಹಾಕುವ ಪ್ರಯತ್ನ ನಡೆದಿದೆ. ಪೊಲೀಸ್ ಡೈರಿ ಮತ್ತು ಮರಣೋತ್ತರ ಪರೀಕ್ಷೆಯ ಸಮಯಕ್ಕೂ ವ್ಯತ್ಯಾಸವಿದೆ ಎಂದು ನ್ಯಾಯಾಲಯ ಹೇಳಿದೆ. ಆರೋಪಿಗಳ ವೈದ್ಯಕೀಯ ಪರೀಕ್ಷೆಯ ಬಗ್ಗೆಯೂ ನ್ಯಾಯಾಲಯ ಪ್ರಶ್ನೆಗಳನ್ನ ಎತ್ತಿದೆ. ಒಂದು ಕಡೆ ಈ ರೀತಿಯ ಅನುಮಾನಗಳು ಹುಟ್ಟುಕೊಂಡಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂದೀಪ್ ಘೋಷ್ನ ಕರಾಳ ಮುಖಗಳು ಬಯಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಹೆಣಗಳನ್ನ ಮಾರಾಟ ಮಾಡಿ, ಬಯೋಮೆಡಿಕಲ್ ತ್ಯಾಜ್ಯವನ್ನ ಮಾರಾಟ ಮಾಡಿ ಯಾವ ರೀತಿ ಹಣ ಮಾಡ್ತಾ ಇದ್ದ ಅನ್ನುವ ಸಂಗತಿಯನ್ನ ನಾವು ಆರಂಭದಲ್ಲೇ ಹೇಳಿದ್ದೇವೆ. ಕೇವಲ ಈ ವಿಚಾರಗಳಲ್ಲಿ ಮಾತ್ರ ಹಣ ಮಾಡ್ತಾ ಇರಲಿಲ್ಲ, ವಿದ್ಯಾರ್ಥಿಗಳ ಜೀವನದಲ್ಲಿ ಕೂಡ ಈ ಸಂದೀಪ್ ಘೋಷ್ ಆಟ ಆಡ್ತಾ ಇದ್ದ. ಈ ಬಗ್ಗೆ ಆರೋಪ ಮಾಡಿರುವ ಅಖ್ತರ್, ಸಂದೀಪ್ ಘೋಷ್ ಕೇವಲ ಪ್ರಿನ್ಸಿಪಲ್ ಆಗಿರಲಿಲ್ಲ, ಆತ ಪ್ರಿನ್ಸಿಪಾಲ್ ರೂಪದ ಮಾಫಿಯಾ ವ್ಯಕ್ತಿಯಾಗಿದ್ದ ಅಂತ ನೇರವಾಗಿಯೇ ಹೇಳಿಬಿಟ್ಟಿದ್ದಾರೆ. ಎಲ್ಲಿವರೆಗೆ ಅಂದ್ರೆ, ವಿದ್ಯಾರ್ಥಿಗಳು ಇರ್ತಾ ಇದ್ದ ಗೆಸ್ಟ್ ಹೌಸ್ಗಳಿಗೆ ಮದ್ಯ ಸಪ್ಲೈ ಮಾಡುವ ಬಿಸ್ನೆಸ್ ಕೂಡ ಇವನದ್ದೇ. ಈ ಮೂಲಕ ಕೂಡ ಆತ ಹಣ ಮಾಡ್ತಾ ಇದ್ದ. ಎಲ್ಲದಕ್ಕಿಂತ ಶಾಕಿಂಗ್ ಸಂಗತಿ ಅಂದ್ರೆ, ಫೇಲ್ ಆದ ವಿದ್ಯಾರ್ಥಿಗಳಿಂದ ಕೂಡ ಹಣ ಪಡೆದು ಅವರನ್ನ ಪಾಸ್ ಮಾಡುವ ಡೀಲಿಂಗ್ ಕೂಡ ಈ ಆಸ್ಪತ್ರೆಯಲ್ಲಿ ನಡೀತಾ ಇತ್ತಂತೆ. ಅವನು ಕೇಳಿದಷ್ಟು ಹಣ ಕೊಟ್ಟರೆ ಸಾಕು, ಫೇಲ್ ಆದವರನ್ನ ಪಾಸ್ ಮಾಡುವ ವ್ಯವಸ್ಥೆ ಕೂಡ ಇತ್ತು. ಕೇವಲ ಪಾಸ್ ಮಾತ್ರವಲ್ಲ, ಎಷ್ಟು ಗ್ರೇಡ್ ಬೇಕೋ ಅಷ್ಟು ಗ್ರೇಡ್ನಲ್ಲಿ ಪಾಸ್ ಮಾಡ್ತಾ ಇದ್ದ. ಆದರೆ ದುಡ್ಡು ಕೊಡಬೇಕು ಅಷ್ಟೇ. ಇನ್ನು ಕೆಲವರು ಹೇಳುವ ಪ್ರಕಾರ, ಹಣ ಮಾಡುವ ಉದ್ದೇಶದಿಂದ ಕೆಲವೊಂದು ವಿದ್ಯಾರ್ಥಿಗಳನ್ನ ಬೇಕು ಅಂತಾನೆ ಫೇಲ್ ಕೂಡ ಮಾಡಲಾಗುತ್ತಿತ್ತಂತೆ. ಹೀಗೆ ಸಂದೀಪ್ ಘೋಷ್ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ವೈದ್ಯಕೀಯ ಕಾಲೇಜುಗಳು ಅಂದ ಮೇಲೆ ಅಲ್ಲಿ ಬೇರೆ ಬೇರೆ ಕಾಮಗಾರಿಗಳು ನಡೀತಾ ಇರುತ್ತವೆ. ಈ ಕಾಮಗಾರಿಗಳು ನಡಿಬೇಕು ಅಂದ್ರೆ ನಿಯಮದ ಪ್ರಕಾರ ಟೆಂಡರ್ ಕರಿಬೇಕು. ಹೀಗೆ ಟೆಂಡರ್ ಕರೆಯುವ ವಿಚಾರದಲ್ಲೂ ಕೂಡ ಕಮಿಷನ್ ದಂಧೆ ನಡೆಯುತ್ತಿತ್ತಂತೆ. ಇಷ್ಟೆಲ್ಲ ಇದ್ರೂ ಈತನ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಈತನಿಗೆ ಸರ್ಕಾರ ಮಟ್ಟದಲ್ಲಿ ತುಂಬಾನೇ ಪ್ರಭಾವ ಇತ್ತು. ಇದನ್ನ ನಾವು ಹೇಳ್ತಾ ಇಲ್ಲ, ಡಾಕ್ಟರ್ ಅಖ್ತರ್ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಅನ್ವರ್ 2023ರಲ್ಲೇ ಸಂದೀಪ್ ವಿರುದ್ಧ ದೂರು ನೀಡಿದ್ರಂತೆ. ಆದರೆ ದೂರಿನ ಕುರಿತು ತನಿಖೆ ಮಾಡಬೇಕಾದ ಸರ್ಕಾರದ ಇಲಾಖೆಗಳು ಅಖ್ತರ್ ಅವರನ್ನ ಎತ್ತಂಗಡಿ ಮಾಡಿದ್ರಂತೆ. ಅಷ್ಟರ ಮಟ್ಟಿಗೆ ಸಂದೀಪ್ ಪ್ರಭಾವಿಯಾಗಿದ್ದ. ಇಂತಹ ಮೆಡಿಕಲ್ ಮಾಫಿಯಾ ನಡೆಸುತ್ತಿದ್ದ ಸಂದೀಪ್ನ ಕಾಲೇಜಿನಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಪೈಶಾಚಿಕ ಕೃತ್ಯ ನಡೆದು ಬಿಟ್ಟಿದೆ. ಮೊದಲೇ ಸರ್ಕಾರದ ಮಟ್ಟದಲ್ಲಿ ಪ್ರಭಾವಿತನಾಗಿದ್ದರಿಂದ ಈ ಕೇಸನ್ನ ಮುಚ್ಚಿ ಹಾಕುವ ಪ್ರಯತ್ನ ಕೂಡ ನಡೆದಿದೆ ಅನ್ನೋದು ಈಗ ಬಯಲಾಗಿದೆ. ಅಖ್ತರ್ ಸರ್ಕಾರಕ್ಕೂ ಕೂಡ ಈತನ ವಿರುದ್ಧ ದೂರು ನೀಡಿದ್ರಂತೆ. ಆದರೆ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಸರ್ಕಾರ ಅದನ್ನ ಸೀರಿಯಸ್ ಆಗಿ ಕೂಡ ತೆಗೆದುಕೊಂಡಿರಲಿಲ್ಲ. ಅಂದೇ ಈತನಿಗೆ ಒಂದು ಅಂಕುಶ ಹಾಕಿದ್ದಿದ್ರೆ ಆ ಹೆಣ್ಣುಮಗಳು ಇಂಥದ್ದೊಂದು ಭೀಕರ ಕೃತ್ಯಕ್ಕೆ ಬಲಿಯಾಗ್ತಾ ಇರಲಿಲ್ಲ. ನಮ್ಮ ದೇಶದಲ್ಲಿ ಈ ರೀತಿಯ ವ್ಯವಸ್ಥೆಗಳು ತುಂಬಾ ಕಡೆ ಇರಬಹುದು. ಈ ಬಗ್ಗೆ ಇನ್ನಾದರೂ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ಕೋಲ್ಕತ್ತಾ ಪ್ರಕರಣದ ನಂತರ ಭಾರತದಲ್ಲಿ ಒಂದಾದ ನಂತರ ಒಂದು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇದೆ. ಅತ್ಯಾಚಾರ ನಡೆದ ಮೇಲೆ ಮೇಣದ ಬತ್ತಿಯನ್ನ ಸುಟ್ಟು ಹೋರಾಟ ಮಾಡುವ ಬದಲು ಅತ್ಯಾಚಾರಿಗಳನ್ನೇ ಜೀವಂತವಾಗಿ ಸುಡುವ ಕಾನೂನು ನಮ್ಮ ದೇಶದಲ್ಲಿ ಬರಬೇಕಾಗಿದೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.